ಲೋಕಸಭೆ ಚುನಾವಣೆಗೆ ದಿನಗಳ ಹತ್ರ ಆಗ್ತಾ ಇದ್ದಂತಹ ಈ ಸಂದರ್ಭದಲ್ಲಿ ಚುನಾವಣಾ ಕಣವೂ ಕೂಡ ರಂಗೇರ್ತಾ ಇದೆ. ಅದರಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಹಾಗೆ ಮಂಡ್ಯ ಈ ಬಾರಿಯೂ ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ. ಹಾಗಾದ್ರೆ ಈ ಬಾರಿ ಮಂಡ್ಯ ಯುದ್ಧದಲ್ಲಿ ಸಂಧಾನ ಆಗುತ್ತಾ ಅಥವಾ ಸಮರ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ JDS ಪಾಲಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಸುಮಲತಾ ಅತಂತ್ರರಾಗಿದ್ದಾರೆ. ಸುಮಲತಾ ಅವರ ನಡೆ ಏನು? ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು ಸುಮಲತಾಗೆ ಶಾಕ್ ಆಗಿದೆ. ಮಂಡ್ಯ ಕ್ಷೇತ್ರ ಈಗ JDS ಪಾಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಇವತ್ತು ಸುಮಲತಾ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆಯೋದಕ್ಕೆ ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಿದೆ. ಅಂತಿಮ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ತಾರ. ಹಾಗಾದ್ರೆ ಸುಮಲತಾ ರಾಜಕೀಯ ನಿರ್ಧಾರವನ್ನ ಇವತ್ತು ಪ್ರಕಟ ಮಾಡಲಿದ್ದಾರೆ. ಹೈಕಮಾಂಡ್ನಿಂದ ಸುಮಲತಾ ಅವರಿಗೆ ಏನು ಭರವಸೆ ಸಿಕ್ಕಿದೆ? ಟಿಕೆಟ್ ಪಡೆಯೋದಕ್ಕೆ ಸಂಸದೆ ಸುಮಲತಾ ವಿಫಲರಾಗಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ನಿಂದ ಸುಮಲತಾ ಅವರಿಗೆ ಏನು ಭರವಸೆಗಳು ಸಿಕ್ಕಿದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. JDS ಬೆಂಬಲಿಸುವ ನಿರ್ಣಯ ತೆಗೆದುಕೊಳ್ಳಬಹುದು. ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡಬಹುದು. ಒಂದು ವೇಳೆ ಅಭ್ಯರ್ಥಿ ಕುಮಾರಸ್ವಾಮಿ ಅವರೇ ಆದರೆ ನನ್ನ ಬೆಂಬಲ ಅಂತ ಸುಮಲತಾ ಅವರು ಹೇಳಿದ್ದಾರಂತೆ. ಅದನ್ನ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ತಟಸ್ಥ ನಿಲುವು ಘೋಷಣೆ ಮಾಡಬಹುದು. ಇದು ಸಾಧ್ಯತೆ ಎರಡು. ಯಾವ ಪಕ್ಷಕ್ಕೂ ಕೂಡ ಬೆಂಬಲವನ್ನ ಕೊಡದೆ ತಟಸ್ಥವಾಗಿ ಉಳಿಯೋದು ಸುಮಲತಾ ಅವರ ಮುಂದಿರುವಂತಹ ಆಯ್ಕೆಗಳು, ಸಾಧ್ಯತೆಗಳು. ಇನ್ನು ಕಾಂಗ್ರೆಸ್ JDS ಈ ಎರಡೂ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದು, ಮತ್ತೆ ಪಕ್ಷೇತರವಾಗಿಯೇ ಸ್ಪರ್ಧೆ ಮಾಡೋದು. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರೇನಾದರೂ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಣಕ್ಕಿಳಿತಾರೆ ಅನ್ನುವಂತಹ ಚರ್ಚೆ ಕೂಡ ಒಂದು ಕಡೆ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಮತ್ತೊಮ್ಮೆ ಸ್ವಾಭಿಮಾನದ ಹೆಸರಿನಲ್ಲಿ ಕಣಕ್ಕಿಳಿತಾರೆ. ಬೆಂಬಲಿಗರಿಗೆ ಸ್ವಂತ ನಿರ್ಧಾರಕ್ಕೆ ಈಗ ಸೂಚನೆಯನ್ನ ಕೊಡ್ತಾರ ಸುಮಲತಾ. ಯಾರನ್ನಾದ್ರೂ ಬೆಂಬಲಿಸಿ ಅನ್ನುವಂಥ ಸಂದೇಶವನ್ನ ಸುಮಲತಾ ರವಾನಿಸ್ತಾರ. ಇವತ್ತಿನ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆದಂತಹ ಸಭೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತಿವೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮಂಡ್ಯ ಆರಂಭದಿಂದಲೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಕ್ಷೇತ್ರ. ಅದರಲ್ಲೂ ಮೈತ್ರಿ ಅಭ್ಯರ್ಥಿಯಾಗಿ ಈಗ JDS ನಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯೋದು ಫಿಕ್ಸ್ ಆದಂತಹ ಬೆನ್ನಲ್ಲೇ ಸುಮಲತಾ ನಿರ್ಧಾರ ಏನನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾ ಅವರು ಇವತ್ತೇನು ಬೆಂಬಲಿಗರ ಸಭೆ ಕರೆದಿದ್ದಾರೆ, ಆ ಸಭೆಯ ಬಳಿಕ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರ್ತಾರ? ಅವರ ಮನಸ್ಸಿನಲ್ಲಿ ಏನಿದೆ? ಯಾಕಂದ್ರೆ ಆರಂಭದಿಂದಲೂ ತಾನೇ ಅಭ್ಯರ್ಥಿ, ತಾನೇ ಮಂಡ್ಯಕ್ಕೆ ಅಭ್ಯರ್ಥಿಯಾಗಿ ನಿಲ್ತೀನಿ ಎನ್ನುವಂತಹ ವಿಶ್ವಾಸದಲ್ಲಿದ್ರು. ಆದ್ರೆ ಹಾಗಾಗಲಿಲ್ಲ ಅಂತಂದ ಮೇಲೆ ಅವರ ನಿರ್ಣಯ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಅವರ ಬೆಂಬಲಿಗರ ನಿರ್ಣಯದ ಮೇಲೆ, ಅವರ ಸಲಹೆಯ ಮೇಲೆ ಸುಮಲತಾ ಅವರ ನಿರ್ಧಾರ ನಿರ್ಭರ ಆಗತ್ತಾ? ಪ್ರತಿಮಾ, ನಿಶ್ಚಿತ. ಯಾಕೆಂದ್ರೆ ಮಂಡ್ಯ ಟಿಕೆಟ್ ಪಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಬಹುತೇಕ ಅತ್ಯುನ್ನತ ಪ್ರಯತ್ನಗಳನ್ನು ಕೂಡ ಮಾಡಿದರು. ಅಂತಿಮವಾಗಿ ಮೋದಿಯವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಆದರೆ ಮೈತ್ರಿ ಕಾರಣಕ್ಕಾಗಿ 3 ಕ್ಷೇತ್ರಗಳನ್ನು JDSಗೆ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿಯಲ್ಲಿ BJP ಕೂಡ ಇತ್ತು. ಆ ಕಾರಣಕ್ಕಾಗಿ ಮಂಡ್ಯ, ಕೋಲಾರ, ಹಾಸನವನ್ನು ಬಿಟ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಂಡ್ಯದಲ್ಲಿ ಇರುವಂತಹ ಸಮಸ್ಯೆ ಏನಂದರೆ ಸಂಸದೆ ಆಗಿರುವಂಥವರು ಈಗ ಹಾಲಿ ಇದ್ದಾರೆ. ಸೊ ಇವರ ನಡೆ ಬಗ್ಗೆ ಬಹಳ ಕುತೂಹಲ ಇದೆ. ಕಾರಣ ಸಂಸದರಾಗಿ ಆಯ್ಕೆಯಾಗಿರುವಂಥದ್ದು ಒಂದು ಕಡೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ಹಿಂದೆ, ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ. ಜೊತೆಗೆ ಅಂಬರೀಷ್ ಅವರ ಪತ್ನಿಯಾಗಿರುವ ಕಾರಣಕ್ಕಾಗಿ ಒಂದು ದೊಡ್ಡ ಅಭಿಮಾನಿ ಬಳಗ ಕೂಡ ಇದೆ. ಜೊತೆಗೆ BJPಗೆ ಸಪೋರ್ಟ್ ಮಾಡಿ BJP ಜೊತೆ ಗುರುತಿಸ್ಕೊಂಡಿರೋದ್ರಿಂದ BJP ಕಾರ್ಯಕರ್ತರು ಏನು ಮಾಡ್ತಾರೆ ಮತ್ತು ಅಲ್ಲಿನ ಸ್ಥಳೀಯವಾಗಿ ಮುಖಂಡರು ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂದರೆ ಸುಮಲತಾ ಅವರು ಭಾಳ ಕಾನ್ಫಿಡೆಂಟ್ ಆಗಿದ್ದರು. BJPಯಿಂದಲೇ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಹೇಳಿದರು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿದರು. ಆದರೆ ಪರಿಸ್ಥಿತಿ ಹಾಗಿಲ್ಲ. ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಬಹುತೇಕ ಅಲ್ಲಿ JDS ನಿಲ್ಲೋದು ಖಚಿತ ಆಗಿದೆ. ಇವತ್ತು ಅಭ್ಯರ್ಥಿಗಳ ಘೋಷಣೆ ಕೂಡ ಆಗುತ್ತೆ. ಕುಮಾರಸ್ವಾಮಿ ಅವರು ಸ್ಪರ್ಧೆಗಿಳಿಯೋದು ಬಹುತೇಕ ಖಚಿತ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಒಂದು ವೇಳೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಮೈತ್ರಿಯ ಧರ್ಮ ಪಾಲನೆಗೋಸ್ಕರ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೀನಿ ಅಂತ ಹೇಳ್ತಾರಾ ಅಥವಾ ಕಾರ್ಯಕರ್ತರು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಾ ಅದರ ಮೇಲೆ ತೀರ್ಮಾನ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಇವತ್ತು ಸ್ಥಳೀಯ ಅವರ ಬೆಂಬಲಿಗರು ಜೊತೆಗೆ
ಅವರನ್ನು ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇದ್ದಂಥವರು ಅವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖಂಡರೆಲ್ಲರ ಸಭೆಯನ್ನು ಕೂಡ ಬೆಂಗಳೂರಿನಲ್ಲಿ ಅವರ ನಿವಾಸದಲ್ಲಿ ಸಭೆ ಕರೆಯಲಾಗಿದೆ. ಸಭೆ ಬಳಿಕ ತಮ್ಮ ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ. ಒಂದು, ಅವರಿಗಿರುವಂಥ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡೋದೇ ಆದರೆ BJPಯ ಈ ನಿರ್ಧಾರವನ್ನು ಅವರು ಒಪ್ಪಿಕೊಂಡು ಅವಕಾಶ ಮಾಡಿಕೊಟ್ರೆ, ಅಂದರೆ ಸಪೋರ್ಟ್ ಮಾಡಿದರೆ ಮೈತ್ರಿ ಅಭ್ಯರ್ಥಿಗೂ ಅಥವಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಅವರ ಜೊತೆಗೆ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ನಿಶ್ಚಿತವಾಗಿ ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಸಿಗ್ಬೋದು ಅನ್ನುವ ಚರ್ಚೆಗಳು ಕೂಡ ಇದ್ದಾವೆ. ಸುಮಲತಾ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇಲ್ಲಾಂದರೆ ಅವರ ಬೆಂಬಲಿಗರು ಹೇಳೋ ಹಾಗೆ ಪಕ್ಷೇತರವಾಗಿ ನೀವು ಸ್ಪರ್ಧೆ ಮಾಡಿ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದಾದರೆ ಆ ಸ್ಪರ್ಧೆ ಮತ್ತು ಗೆಲುವಿನ ಸಾಧ್ಯತೆಗಳ ಬಗ್ಗೆ ಹೇಳೋದಾದರೆ ಅಷ್ಟೊಂದು ಉಚಿತ ಅಲ್ಲ ಅನ್ನುವಂಥದ್ದು. ಕಾರಣ ಏನು ಅಂದರೆ ಸಂಸದರಾಗಿ ಆಯ್ಕೆಯಾದ ಮೇಲೆ ಸುಮಲತಾ ಅವರ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಅಸಮಾಧಾನ ಮಂಡ್ಯದಲ್ಲಿದೆ. ಸುಮಲತಾ ಅವರ ಬಗ್ಗೆ ಒಂದು ದೊಡ್ಡ ಮಟ್ಟದ ಭರವಸೆ ಇತ್ತು. ಅವ್ರು ಗೆದ್ದ ಮೇಲೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನ ಜನ ಇಟ್ಕೊಂಡಿದ್ರು. ಸೊ ಈಗಲೂ ಕೂಡ ಮಂಡ್ಯ ಭಾಗದಲ್ಲಿ ನೀವು ಹೋಗಿ ಜನರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಆಯ್ಕೆ ಮಾಡಿದ ಉದ್ದೇಶವೇ ಬೇರೆ ಇತ್ತು. ಆದರೆ ಅಷ್ಟು ಜನರ ನಿರೀಕ್ಷೆಗೆ ತಕ್ಕಂತೆ ಅವರು ಕೆಲಸ ಮಾಡಿಲ್ಲ ಅನ್ನುವಂಥ ಬೇಸರ ಇದೆ. ಹೀಗಾಗಿ ಮತ್ತೊಮ್ಮೆ ಅವರು ಸ್ಪರ್ಧೆ ಮಾಡಿದ್ರೆ ಈ ಹಿಂದೆ ಸಿಕ್ಕಂತ ಬೆಂಬಲ ಕೂಡ ಅವರಿಗೆ ಸಿಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ. ಹೀಗಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಿ ಮುಂದೆ ಹೋಗುವಂಥದ್ದು ಅವರ ಮುಂದೆ ಇರುವಂಥ ಅವಕಾಶವ, ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಾವು ಒಂದ್ ಕೈ ನೋಡೋಣ ಅನ್ನುವಂಥದ್ದನ್ನ ಹೇಳ್ತಾರೋ, ಅಥವಾ ಹೈಕಮಾಂಡ್ ಅಂದ್ರೆ BJP ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದ ಮೋದಿ ಮತ್ತು ಅಮಿತ್ ಶಾ ಅವರ ಭರವಸೆ ಮೇರೆಗೆ ಸ್ಪರ್ಧೆಯಿಂದ ಹಿಂದೆ ಸರಿದು ಸ್ಪರ್ಧೆಯನ್ನ ಬೆಂಬಲಿಸ್ತಾರ, ಅಥವಾ ಯಾವ ಸಹವಾಸವೂ ಬೇಡ ಅಂತೇಳಿ ಚುನಾವಣೆಯ ಕಣದಿಂದ ದೂರ ಸರಿದು ತಟಸ್ಥವಾಗಿ ಉಳಿತಾರ. ಈ ಆಯ್ಕೆಗಳಲ್ಲಿ ಯಾವುದನ್ನ ಸುಮಲತಾ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಜೊತೆಗೆ ಸುಮಲತಾ ಅವರ ನಿರ್ಧಾರದ ಹಿಂದೆಯೂ ಕೂಡ ಅಲ್ಲಿನ ಫಲಿತಾಂಶಗಳ ಮೇಲೆ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಆ ಕಾರಣಕ್ಕಾಗಿ ಸುಮಲತಾ ಅವರ ನಿರ್ಧಾರದ ಮೇಲೆ ಕಾಂಗ್ರೆಸ್ಗೂ ಹೆಚ್ಚಿನ ಕಣ್ಣಿದೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಬಹಳ ಕಾತುರದಿಂದ ನೋಡ್ತಾ ಇದ್ದಾರೆ. ಪ್ರತಿಮಾ, ಎಸ್ ಥ್ಯಾಂಕ್ ಯು ಮಾರುತೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಸ್ವತಃ ಸುಮಲತಾ ಅವರ ಜೊತೆನೇ ಕುಮಾರಸ್ವಾಮಿ ಮಾತನಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.